ಗುಣಮಟ್ಟದ ಶಿಕ್ಷಣ ನೀಡುತ್ತಿದೆ ಗ್ರೋಯಿಂಗ್ ಬರ್ಡ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ನುರಿತ ಶಿಕ್ಷಕರಿಂದ ಮಕ್ಕಳಿಗೆ ಪಾಠ. ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ರೂಪಿಸಿದ ಗ್ರೋಯಿಂಗ್ ಬರ್ಡ್ಸ್ ಶಾಲೆ. ಬಡ ಮಕ್ಕಳ ದಾರಿದೀಪವಾದ ಹನುಮಂತಪ್ಪ ಮ್ಯಾಗೇರಿ ಗುರಿ. ಪ್ರತಿಯೊಬ್ಬರ ಜೀವನದಲ್ಲಿ ಮೂಲ ಬುನಾದಿ ಅಂದ್ರೆ ಅದು ಪ್ರಾಥಮಿಕ ಶಾಲೆ. ಈ ಶಾಲಾ ಹಂತದಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿದ್ರೆ ಅವರು ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯಾಗ್ತಾರೆ. ಅದೇ ರೀತಿ ಹುಬ್ಬಳ್ಳಿಯ ಗ್ರೋಯಿಂಗ್ ಬರ್ಡ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿಕ್ಷಣ ಕ್ಷೇತ್ರದಲ್ಲಿ ಹೆಮ್ಮರವಾಗಿ ಬೆಳೆದಿದೆ. ಅದೆಷ್ಟೋ ಬಡ ಮಕ್ಕಳಿಗೆ ದಾರಿದೀಪವಾಗಿದೆ. ಸದ್ಯ ಫ್ಲೈ ಹೋಮ್ ನರ್ಸರಿಯಿಂದ 6ನೇ ತರಗತಿಯವರೆಗೆ ಗ್ರೋಯಿಂಗ್ ಬರ್ಡ್ಸ್ ಸ್ಕೂಲ್ ಹೊಂದಿದ್ದು ಸಂಸ್ಕಾರದೊಂದಿಗೆ ಶಿಕ್ಷಣ ನೀಡಲಾಗ್ತಿದೆ. ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಬಡವರು, ಶ್ರಮಿಕರು ಹಾಗೂ ಗ್ರಾಮೀಣ ಪ್ರದೇಶದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದೆಂಬ ಉದ್ದೇಶದಿಂದ ಗ್ರೋಯಿಂಗ್ ಬರ್ಡ್ಸ್ ಶಾಲೆಯ ಚೇರ್ಮನ್, ದುರ್ಗಾ ಡೆವಲಪರ್ಸ್ ಮುಖ್ಯಸ್ಥರಾದ ಹನುಮಂತಪ್ಪ ಬಿ ಮ್ಯಾಗೇರಿ ಅವರು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿದ್ದಾರೆ. ಹನುಮಂತಪ್ಪ ಮ್ಯಾಗೇರಿ ಅವರು 3ನೇ ತರಗತಿಯವರೆಗೆ ಮಾತ್ರ ಶಾಲೆಯನ್ನ ಕಲಿತಿದ್ದಾರೆ. ಯಾವ ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದೆಂದು ಮುತ್ತಮ್ಮ ಎಜುಕೇಷನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ 2016ರಲ್ಲಿ ಗ್ರೋಯಿಂಗ್ ಬರ್ಡ್ಸ್ ಶಾಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಈಗ ಈ ಶಾಲೆಯಲ್ಲಿ ನೂರಾರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಈ ಶಿಕ್ಷಣ ಸಂಸ್ಥೆ 2 ಬ್ರಾಂಚ್ಗಳನ್ನ ಹೊಂದಿದೆ. ಹುಬ್ಬಳ್ಳಿಯ ಕುಸುಗಲ್ ರೋಡ್ ಮಹಾದುರ್ಗಾ ಕಾಲೋನಿಯಲ್ಲಿ ಉತ್ತಮವಾದ ಬಿಲ್ಡಿಂಗ್ ಅನ್ನ ಹೊಂದಿದೆ. 2 ಫ್ಲೋರ್ ಶಾಲೆಯನ್ನ ನಿರ್ಮಾಣ ಮಾಡಲಾಗಿದೆ. ಅದೇ ರೀತಿ ಹುಬ್ಬಳ್ಳಿಯ ಶಾಂತಿನಗರದ ನವಿ ಕಾಲೋನಿಯಲ್ಲಿ ಶಾಲೆಗಳನ್ನ ಹೊಂದಿದೆ. ಅತ್ಯಾಧುನಿಕ ಸಲಕರಣೆ ಸೌಲಭ್ಯಗಳೊಂದಿಗೆ ನುರಿತ ಸಿಬ್ಬಂದಿ ಹಾಗೂ ಸಮರ್ಥ ಆಡಳಿತ ಮಂಡಳಿಯಿಂದಾಗಿ ಈ ಶಿಕ್ಷಣ ಸಂಸ್ಥೆ ಹುಬ್ಬಳ್ಳಿಯಲ್ಲಿ ಮಹತ್ವದ ಮೈಲುಗಲ್ಲನ್ನ ಹುಟ್ಟುಹಾಕಿದೆ. 9 ವರ್ಷಗಳಿಂದ ಮಕ್ಕಳಿಗೆ ಅತಿ ಕಡಿಮೆ ಮೊತ್ತದಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಾ ಬಂದಿದೆ. ಸಣ್ಣ ಮಕ್ಕಳಿಗೆ ಅಂದ್ರೆ ಬಡ ಪರಿಸ್ಥಿತಿ ಮಕ್ಕಳಿಗೆ ಒಂದೇನು ತಲೆಯಾಗ ಬಂತು ಸ್ಕೂಲ್ ಮಾಡ್ಬೇಕನ್ನೋದು, ಅದಕ್ಕಾಗೋಸ್ಕರ ಒಂದು ಸ್ಕೂಲ್ ಮಾಡಿದ್ದೀವಿ. ಚಲೋ ನಡೆಯಾಕತ್ತೈತಿ. ಸುಮಾರು ಹುಡುಗರು ಬರ್ತಾ ಇದ್ದಾರೆ. ನಮ್ಮ ಕಡೆ ಒಳ್ಳೆ ಟೀಚರ್ಸ್ ಅದಾರ, ಕ್ವಾಲಿಟಿ ಟೀಚರ್ಸ್ ಇಟ್ಕೊಂಡಿವಿ. ಚಲೋ ನಡೆಯಾಕತ್ತೈತಿ. ಆಸಕ್ತಿ ಇದ್ದವ್ರು ನಿಮ್ಮ ಮಕ್ಕಳನ್ನ ಕಳಿಸ್ಬೋದಿಲ್ಲ. ಇನ್ನು ಈ ಗ್ರೋಯಿಂಗ್ ಬರ್ಡ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಡವರ ಜ್ಞಾನ ದಾಸೋಹ ಶಾಲೆ ಎಂದೇ ಗುರುತಿಸಿಕೊಂಡಿದೆ. ಅತಿ ಸಾಂಸ್ಕೃತಿಕವಾಗಿ ಇಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಲಾಗ್ತಿದ್ದು, ಬೆಳಗಿನ ಜಾವ ಪ್ರಾರ್ಥನೆ ಮಾಡಿಸಿ ಮಕ್ಕಳ ಬಾಯಿಯಲ್ಲಿ ಓಂಕಾರ ಹೇಳಿಸಲಾಗುತ್ತದೆ. ಇದು ಕೇಳಲು ನೋಡಲು ಅದೆಷ್ಟು ಚಂದ ಅಲ್ವಾ? ಇನ್ನು ನುರಿತ ಶಿಕ್ಷಕರು ಈ ಶಾಲೆಯಲ್ಲಿ ಬೋಧನೆ ಮಾಡುತ್ತಿದ್ದಾರೆ. ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಕ್ಲಾಸ್, ಅಬ್ಯಾಕಸ್, LKG, UKG ಮಕ್ಕಳಿಗೆ ಆಟವಾಡಲು ಪ್ಲೇ ಹೋಮ್, ಉತ್ತಮವಾದ ಪ್ಲೇ ಗ್ರೌಂಡ್ ಕೂಡ ಇದೆ. ಎಲ್ಲ ರೀತಿಯ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನಡೆಸಲು ದೈಹಿಕ ಶಿಕ್ಷಣ ಶಿಕ್ಷಕರು ಇದ್ದಾರೆ. ಕರಾಟೆ ಕ್ಲಾಸ್ಗಳಿವೆ. ನುರಿತ ಶಿಕ್ಷಕರಿಂದ ಮಕ್ಕಳು ಆದಷ್ಟು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಸದ್ಯ ಈ ಶಾಲೆಯಲ್ಲಿ ಫ್ರೀ ನರ್ಸರಿಯಿಂದ 6ನೇ ತರಗತಿಯವರೆಗೆ ಕ್ಲಾಸ್ಗಳು ನಡೆಯುತ್ತಿವೆ. ಮುಂದಿನ ವರ್ಷ 7ನೇ ವರ್ಗ ಆರಂಭವಾಗುತ್ತದೆ. ತದನಂತರ ಪ್ರತಿ ವರ್ಷ ಕಳೆದಂತೆ ಈ ಶಾಲೆಯಲ್ಲಿ 10ನೇ ತರಗತಿಯವರೆಗೆ ಕ್ಲಾಸ್ಗಳು ಆರಂಭವಾಗುತ್ತದೆ. ಅಷ್ಟೇ ಅಲ್ಲದೆ ಬಾಯ್ಸ್ ಅಂಡ್ ಗರ್ಲ್ಸ್ ಹಾಸ್ಟೆಲ್ ವ್ಯವಸ್ಥೆ ಕೂಡ ಮಾಡಲಾಗ್ತಿದೆ. ಉತ್ತಮವಾದ ಪ್ರಕೃತಿಯಲ್ಲಿ ಗ್ರೋಯಿಂಗ್ ಬರ್ಡ್ಸ್ ಶಾಲೆ ನಿರ್ಮಾಣವಾಗಿದೆ. ಈ ಶಾಲೆಯಲ್ಲಿ ಏನೆಲ್ಲ ಸ್ಪೆಷಾಲಿಟಿಗಳಿವೆ ಎಂಬುದನ್ನು ಪ್ರಿನ್ಸಿಪಲ್ ಸ್ವಾತಿ ಕೆ ಅವರು ಹೇಳ್ತಾರೆ, ಕೇಳಿ.
Hello everyone, welcome to Muttama Educational and Charitable Trust, Growing Buds English Medium School, building a better world through literacy. Our school was started by our beloved President Shri Hanmantappa Magyari Sir in the year 2016 with just 27 kids with the kindergartens, and now today we have classes from play home to 6th standard. This building was built for the children who are rural areas. So our sir's main mission was to give a best quality education in the minimal fees. So we have all the facilities over here with best qualified teachers. We have karate classes, we have abacus classes. I request all the parents to visit our school once for the further details and information. Thank you. ಒಟ್ಟಿನಲ್ಲಿ ಶೈಕ್ಷಣಿಕ ಸೇವೆಯಲ್ಲಿ ಅವಿಸ್ಮರಣೀಯ ಸಾಧನೆಯನ್ನ ಮಾಡಿರುವ ಗ್ರೋಯಿಂಗ್ ಬಡ್ಸ್ ಸ್ಕೂಲ್ ಕಾರ್ಯ ಶ್ಲಾಘನೀಯ. ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯ ಕಲ್ಪಿಸಿರುವ ಮುತ್ತಮ್ಮ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಶಿಕ್ಷಣ ಸಂಸ್ಥೆ ಇನ್ನೂ ಉತ್ತುಂಗ ಶಿಖರವನ್ನ ಏರಲಿ ಎಂಬುದೇ ಪಬ್ಲಿಕ್ ನೆಕ್ಸ್ಟ್ ಆಶಯವಾಗಿದೆ.